ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬಿಹಾರದ ಅಸೆಂಬ್ಲಿ ಚುನಾವಣೆಯ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಆದರೆ ಚುನಾವಣೆಯ ಪ್ರಚಾರ ಈಗಾಗಲೇ ಭರ್ಜರಿಯಾಗಿ ಶುರುವಾಗಿದೆ. ಅದರಲ್ಲೂ ಇಂಡಿಯಾ ಮೈತ್ರಿಕೂಟ ಚುನಾವಣೆಯ ಪ್ರಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಾಗಿದೆ. RJD ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಜೊತೆಗೂಡಿ ರಸ್ತೆಗಿಳಿದು ಭರ್ಜರಿ ಶೋಗಳನ್ನು ಮಾಡ್ತಾ ಇದೆ. ವೋಟ್ ಚೋರ್ ಗದ್ದಿ ಚೋರ್ ಎನ್ನುವಂತಹ ಒಂದು ಘೋಷಣೆ ಇಂಡಿಯಾ ಮೈತ್ರಿಕೂಟದಿಂದ ಈಗಾಗಲೇ ಬಿಹಾರದ ಹಳ್ಳಿಗಳಲ್ಲಿ ಜನಪ್ರಿಯವಾಗ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮತದಾರರ ಅಧಿಕಾರ ಯಾತ್ರೆ ಬಿಹಾರದಲ್ಲಿ ಹೊಸ ಸಂಚಲನವನ್ನು ಮೂಡಿಸ್ತಾ ಇದೆ. ಹಿಂದಿನ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತಹ ಕಾಂಗ್ರೆಸ್ಗೆ ಬಿಹಾರದಲ್ಲಿ ಹೊಸ ಜೀವ ತುಂಬುವುದಕ್ಕೆ ಈಗ ರಾಹುಲ್ ಗಾಂಧಿ ಯಶಸ್ವಿಯಾಗಿದ್ದಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. आप देखिए, ये संविधान जो है ये अंबेडकर जी का संविधान है. ये अंबेडकर जी का संविधान है. ये हमारे लिए पवित्र किताब है. इसको दुनिया की कोई शक्ति नहीं छू सकती है. इसमें लिखा है हिंदुस्तान में एक व्यक्ति को एक वोट मिलेगा. इसमें कहीं नहीं लिखा कि एक व्यक्ति को 2 वोट मिलने चाहिए, 3 मिलने चाहिए, 5 मिलने चाहिए और दूसरे को वोट मिलना ही नहीं चाहिए. मैं इलेक्शन कमीशन से पूछता हूं, इसमें लिखा है कि एक व्यक्ति को 1 वोट मिलेगा. आपने 65 लाख वोट बिहार में क्यों काटे? आप संविधान पर आक्रमण कर रहे हो. बिहार में हजारों लोग हमसे मिले, हजारों लोग मिले, कहते हैं भैया हमने तो वोट किया, 3-4 बार वोट किया, हमारे पास सारी की सारी आईडी है, हमारा वोट काट दिया. हजारों लोग से मैं मिला हूं. यहां पे जिंदा लोगों को मार दिया. और आप देखिए किसको मार रहे हैं, आप देखिए किसका वोट कट रहा है. मैं आपको बताता हूं, दलितों का वोट कट रहा है, पिछड़ों का वोट कट रहा है, EBC का वोट कट रहा है, अल्पसंख्यकों का वोट कट रहा है. मतलब हिंदुस्तान के गरीब लोगों का वोट कट रहा है. अंबानी का नहीं कट रहा, अदानी का नहीं कट रहा, हिंदुस्तान के गरीब लोगों का वोट कट रहा है क्योंकि वो नहीं चाहते कि आपकी आवाज सुनाई दे. ಹೌದು, ರಾಹುಲ್ ಬಿಹಾರದಲ್ಲಿ ಈಗ ಹೊಸ ಸ್ಟಾರ್ ಕಳೆಯಿಂದ ಮಿಂಚ್ತಾ ಇದ್ದಾರೆ. ಅವರ ಸಭೆಗಳಿಗೆ ಭಾರಿ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಅನ್ನೋದು ನಿಜ. ಆದರೆ ಎಲ್ಲಕ್ಕಿಂತ ಮುಖ್ಯ, ಅಲ್ಲಿ RJD ಮುಖ್ಯಸ್ಥ ತೇಜಸ್ವಿ ಯಾದವ್ ಅವರು ಪಡೆದಿರುವಂತಹ ಅಪಾರ ಜನಪ್ರಿಯತೆ. ಅಲ್ಲಿ ಹೋಗಿ ಬಂದವರೆಲ್ಲ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಹಿ ಈಸ್ ದಿ ಮಾಸ್ ಲೀಡರ್ ಆಫ್ ಬಿಹಾರ್. ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ 18 ವರ್ಷಗಳಿಂದ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇನು ನಿಜ. ಆದರೆ ಈಗ ಸಾರ್ವಜನಿಕ ಸಭೆಗಳಲ್ಲಿ ಅಪಾರ ಜನಸ್ತೋಮವನ್ನು ಆಕರ್ಷಿಸ್ತಾ ಇರುವಂತಹ ಶಕ್ತಿ ತೇಜಸ್ವಿ ಯಾದವ್ ಅವರು ಒಬ್ಬರಿಗೆ ಮಾತ್ರ ಇದೆ ಎನ್ನುವಂತೆ ಅಲ್ಲಿನ ಪರಿಸ್ಥಿತಿ ಕಾಣಿಸ್ತಾ ಇದೆ. ಇಲ್ಲೊಂದು ಪಟ್ಟಿ ತೋರಿಸ್ತೀನಿ ನೋಡಿ. ಇಂಡಿಯಾ ಟುಡೇ ಬಿಹಾರದಲ್ಲಿ ನಡೆಸಿದಂತಹ ಸಮೀಕ್ಷೆಯ ಪಟ್ಟಿ ಇದು. ಈ ವರ್ಷದ ಫೆಬ್ರವರಿಯಿಂದಲೇ ಪ್ರತಿ ತಿಂಗಳು ಇಂಡಿಯಾ ಟುಡೇ ಬಿಹಾರದ ಮತದಾರರ ಮೂಡ್ ಟೆಸ್ಟ್ ಮಾಡ್ತಾ ಇದೆ. ಬಿಹಾರದಲ್ಲಿ ಈಗ ಚುನಾವಣೆ ನಡೆದರೆ ಯಾರನ್ನು CM ಆಗಿ ನೋಡ ಬಯಸ್ತೀರಿ ಅನ್ನೋದು ಸಮೀಕ್ಷೆಯಲ್ಲಿ ಮತದಾರರಿಗೆ ಕೇಳಿದಂತಹ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟವರಲ್ಲಿ ಅತ್ಯಧಿಕ ಪರ್ಸೆಂಟೇಜ್ ಮತ ಗಳಿಸಿರುವುದು ತೇಜಸ್ವಿ ಯಾದವ್. ಈ ಗ್ರಾಫ್ ನೋಡಿದ್ರಲ್ಲ, ಇಲ್ಲಿ ತೇಜಸ್ವಿ ಯಾದವ್ CM ಹುದ್ದೆ ರೇಸ್ನಲ್ಲಿ ಫೆಬ್ರವರಿಯಿಂದಲೂ ಮೊದಲ ಸ್ಥಾನವನ್ನೇ ಕಾಯ್ದುಕೊಂಡಿದ್ದಾರೆ. ಫೆಬ್ರವರಿನಲ್ಲಿ ಅವರಿಗೆ 40.6% ಮತ ಇತ್ತು. ಆದರೆ ಅವರ ಜನಪ್ರಿಯತೆ ಜೂನ್ನಲ್ಲಿ 34.6%ಗೆ ಇಳಿದಿದೆ ಅನ್ನೋದು ನಿಜ. ಆದರೆ ಈ CM ರೇಸ್ನಲ್ಲಿ ಉಳಿದ ಎಲ್ಲರ ಹೆಸರುಗಳನ್ನು ನಾವು ಗಮನಿಸ್ತಾ ಹೋದರೆ ಉಳಿದ ಎಲ್ಲರೂ ಕೂಡ ತೇಜಸ್ವಿ ಯಾದವ್ ಅವರಿಗಿಂತ ತುಂಬಾ ಹಿಂದೆ ಇದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ. ಈಗಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜನಪ್ರಿಯತೆಯನ್ನೇ ನೋಡಿ. ಅವರ ಜನಪ್ರಿಯತೆ 17.4 ಕಾಣಿಸ್ತಾ ಇದೆ.
ಹೊಸ ಪಕ್ಷ ಕಟ್ಟಿ ಚುನಾವಣಾ ಕಣಕ್ಕೆ ಧುಮುಕಿರುವಂತಹ ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಅವರ ಜನಪ್ರಿಯತೆ 18.2ಕ್ಕೆ ಏರಿದೆ. ಅಂದರೆ 2ನೇ ಸ್ಥಾನದಲ್ಲಿ ಪ್ರಶಾಂತ್ ಕಿಶೋರ್ ಇದ್ದಾರೆ, ನಿತೀಶ್ ಕುಮಾರ್ ಇಲ್ಲ. ಅದೇ ರೀತಿ ಈ ಪಟ್ಟಿಯಲ್ಲಿ ನೀವು ಗಮನಿಸಿದ್ರೆ ಕಾಂಗ್ರೆಸ್ಸಿನ ಯಾವ ಸ್ಥಳೀಯ ನಾಯಕರ ಹೆಸರು ಈ ಪಟ್ಟಿಯಲ್ಲಿ ಕಾಣಿಸ್ತಾ ಇಲ್ಲ. ಮತದಾರರ ಪಟ್ಟಿಯಲ್ಲಿ ಭಾರೀ ಅಕ್ರಮ ಆಗಿದೆ, ಲಕ್ಷಾಂತರ ಅರ್ಹ ಮತದಾರರ ಹೆಸರುಗಳನ್ನು ಕಿತ್ತು ಹಾಕಿದ್ದಾರೆ ಅನ್ನೋದು ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಹೇಳ್ತಾ ಇರೋ ಗಟ್ಟಿ ಮಾತು. ತೇಜಸ್ವಿ ಯಾದವ್ ಅದನ್ನೇ ತಮ್ಮ ಬಿಹಾರಿ ಆಕ್ಸೆಂಟ್ ನಲ್ಲಿ ಜನಸ್ತೋಮಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಅವರ ಭಾಷಣಕ್ಕೆ ಜನಸ್ತೋಮದ ಪ್ರತಿಕ್ರಿಯೆ ಕೂಡ ಅಷ್ಟೇ ಆಪ್ತವಾಗಿ ಕಾಣಿಸ್ತಾ ಇದೆ. ಮತದಾರರ ಅಧಿಕಾರ ಯಾತ್ರೆಯಲ್ಲಿ तेजस्वी यादव और भाषण ಒಂದು ತುಣುಕನ್ನ ಇಲ್ಲಿದೆ ನೋಡಿ. के पास जो है ये पैसा पहुंच रहा है, ऐसी भ्रष्ट निकम्मी सरकार जहां अपराध ही अपराध। बताइए मुजफ्फरपुर में अपराध बढ़ा है कि नहीं बढ़ा है? कोई माताएं बहनें सुरक्षित हैं? रेप करके फेंक दिया जाता है, अस्पताल में जगह नहीं मिलती है, मृत्यु हो जाती है। ऐसी सरकार आप लोगों को चाहिए क्या? कोई सुनने आया? कोई देखने आया? कहां गए मुख्यमंत्री जी? कहां गए देश के प्रधानमंत्री मोदी जी? खाली जुमला बोलने से होगा? मोदी जी आप चाहिएगा कि बिहारी लोग का वोटर लिस्ट से नाम हटवा दे, तो ऐसा होने वाला नहीं है। आप लोग इस साजिश का बदला लीजिएगा कि नहीं लीजिएगा? अपने वोटों की हिफाजत कीजिएगा कि नहीं कीजिएगा? सरकार बदलना है। सरकार अगर बदलना है तो जरूरी क्या है? ಚುನಾವಣಾ ಆಯೋಗ ಮೊದಲ ಹಂತದಲ್ಲಿ 56 ಲಕ್ಷ ಮತದಾರರ ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ಕಿತ್ತು ಹಾಕಿದೆ ಅನ್ನೋದು ಬಿಹಾರದಲ್ಲಿ ದೊಡ್ಡ ಕೋಲಾಹಲವನ್ನೇ ಉಂಟು ಮಾಡಿದಂತಹ ಸಂಗತಿ. ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಈ ಕೋಲಾಹಲ ನುಂಗಲಾರದಂತಹ ತುತ್ತಿನಂತೆ ಈಗ ಕಾಣಿಸ್ತಾ ಇದೆ. ಬಿಹಾರದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಬಿಗ್ ಕ್ರೌಡ್ ಪುಲ್ಲರ್ ಎನ್ನುವಂತಹ ನಾಯಕರಿಲ್ಲ. ಅಂದ್ರೆ ಭಾರೀ ಜನಸಂದಣಿಯನ್ನು ಆಕರ್ಷಿಸುವಂತಹ ನಾಯಕರು ಕಾಂಗ್ರೆಸ್ನಲ್ಲೂ ಇಲ್ಲ, ಬಿಜೆಪಿನಲ್ಲೂ ಇಲ್ಲ. ಇಲ್ಲೇನಿದ್ದರೂ ಪ್ರಾದೇಶಿಕ ಪಕ್ಷಗಳದ್ದೇ ಆಟ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಇಲ್ಲಿ ಆಟದ ಮುಖ್ಯ ಸೂತ್ರಧಾರರು. ಅದರ ಮಧ್ಯೆ ಈಗ ಹೊಸ ಆಟಗಾರ ಪ್ರಶಾಂತ್ ಕಿಶೋರ್ ಕೂಡ ಬಂದು ಸೇರಿ ಗೊಂದಲವನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ. ಈ ಪ್ರಶಾಂತ್ ಕಿಶೋರ್ ಎಲ್ಲ ಪಕ್ಷಗಳ ಓಟುಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಕೀಳ್ತಾರೆ ಅನ್ನುವಂತಹ ಸುದ್ದಿ ಬಿಹಾರದಾದ್ಯಂತ ಹಬ್ಬಿರೋದ್ರಿಂದ ಬಹುತೇಕ ಎಲ್ಲ ಪಕ್ಷಗಳು ಈಗ ಕೊನೆ ಕ್ಷಣದ ಲೆಕ್ಕಾಚಾರಗಳಲ್ಲಿ ತೊಡಗಿವೆ. ಇಂಡಿಯಾ ಟುಡೇ ಸಮೀಕ್ಷೆಯ ಪಟ್ಟಿಯನ್ನು ನೀವು ಗಮನಿಸಿದ್ರೆ ಅಲ್ಲಿ ಬಿಜೆಪಿಯ ಸ್ಥಳೀಯ ನಾಯಕ ಸಮರ್ಥ್ ಚೌಧರಿ ಅವರಲ್ಲಿ ಸಚಿವರು ಕೂಡ ಅವರ ಹೆಸರಿದೆ. ಆದರೆ ಸಮೀಕ್ಷೆಯಲ್ಲಿ ಅವರ ಹೆಸರನ್ನು ನೀವು ಸಿಎಂ ಆಗಲು ಅರ್ಹ ಎಂದು ಸೂಚಿಸಿದ ಜನರ ಸಂಖ್ಯೆ ಕೇವಲ 9% ಮಾತ್ರ ಇದೆ. ಇದರ ಜೊತೆಗೆ ನಿತೀಶ್ ಕುಮಾರ್ ಅವರ ಜನಪ್ರಿಯತೆಯು ತೀವ್ರ ಕುಸಿತ ಕಾಣ್ತಾ ಇರೋದ್ರಿಂದ ಈಗ ಬಿಹಾರದಲ್ಲಿ ಅತ್ಯಂತ ದೊಡ್ಡ ಚಿಂತೆಯಲ್ಲಿರುವಂತಹ ಪಕ್ಷ ಯಾವುದೆಂದರೆ ಅದು ಬಿಜೆಪಿ. ಇದೇ ಸಂದರ್ಭದಲ್ಲಿ ಟೈಮ್ಸ್ ನೌ ಟಿವಿ ಚಾನೆಲ್ ಮತ್ತು ಜೆವಿಸಿ ಎಂಬ ಏಜೆನ್ಸಿ ಒಟ್ಟು ಸೇರಿ ಬಿಹಾರದ ಚುನಾವಣಾ ಪೂರ್ವ ಒಪಿನಿಯನ್ ಪೋಲ್ ಒಂದನ್ನು ಪ್ರಕಟಿಸಿದೆ. ಬಿಹಾರ ವಿಧಾನಸಭೆಯ ಒಟ್ಟು ಬಲ 243. ಅಲ್ಲಿ ಎನ್ಡಿಎ ಮೈತ್ರಿಕೂಟ 136 ಸ್ಥಾನಗಳನ್ನು ಗೆದ್ದು ಭರ್ಜರಿ ಬಹುಮತ ಗಳಿಸಲಿದೆ ಎನ್ನುವುದು ಟೈಮ್ಸ್ ನೌ ಸಮೀಕ್ಷೆಯ ಅಂದಾಜು. ಆದರೆ ಇವತ್ತು ಬಿಹಾರದ ವಿವಿಧ ನಗರಗಳಲ್ಲಿ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರ ಸಭೆಗಳಿಗೆ ಸೇರ್ತಾ ಇರುವಂತಹ ಅಪಾರ ಜನಸ್ತೋಮವನ್ನು ನೋಡಿದರೆ ಈ ಟೈಮ್ಸ್ ನೌ ಸಮೀಕ್ಷೆಯನ್ನು ಯಾರೂ ಸೀರಿಯಸ್ ಆಗಿ ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ಒಂದೆಡೆ ಇಂಡಿಯಾ ಮೈತ್ರಿಕೂಟ ಬೀದಿಗಿಳಿದು ಹೋರಾಟ ನಡೆಸುವಂತಹ ತಂತ್ರವನ್ನು ಅನುಸರಿಸ್ತಾ ಇದೆ. ಇನ್ನೊಂದೆಡೆ ಬಿಜೆಪಿ ಜೆಡಿಯು ಮೈತ್ರಿಕೂಟ ಚುನಾವಣಾ ಪೂರ್ವ ಸಮೀಕ್ಷೆಗಳ ಲಾಭ ಪಡೆದು ಸೈಕಾಲಜಿಕಲ್ ವಾರ್ ನಡೆಸಲು ಹೊರಟಂತೆ ಕಾಣಿಸ್ತಾ ಇದೆ. ಬಿಹಾರದ ಅಸೆಂಬ್ಲಿ ಚುನಾವಣೆಯ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಚುನಾವಣಾ ಆಯೋಗ ಈಗಾಗಲೇ 56 ಲಕ್ಷ ಹೆಸರನ್ನು ಮತದಾರ ಪಟ್ಟಿಯಿಂದ ಕಿತ್ತಾಕಿದೆ. ದಾಖಲೆಗಳನ್ನು ಕೊಟ್ಟು ಮತ್ತೆ ಪಟ್ಟಿಗೆ ಸೇರಲು ಅರ್ಜಿ ಸಲ್ಲಿಸಿ ಅಂತ ಕೂಡ ಚುನಾವಣಾ ಆಯೋಗ ಕರೆ ನೀಡಿದೆ. ಆದರೆ ಡಿಲೀಟ್ ಮಾಡಲಾದ ಈ 56 ಲಕ್ಷ ಜನರ ಹೆಸರುಗಳ ಬಗ್ಗೆಯೇ ಇಂಡಿಯಾ ಮೈತ್ರಿಕೂಟ ಬಹುದೊಡ್ಡ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಹೆಲ್ಪ್ ಮಾಡಲಿಕ್ಕೆಂದೇ ಆಯೋಗ ಈ ಕೆಲಸ ಮಾಡ್ತಾ ಇದೆ ಅನ್ನೋದು ಇಂಡಿಯಾ ಒಕ್ಕೂಟದ ನಾಯಕರು ಮಾಡ್ತಾ ಇರುವಂತಹ ಆರೋಪ. ಬಿಹಾರದ ಮತದಾರ ಪಟ್ಟಿಯ ಪರಿಷ್ಕರಣೆಯ ಮೇಲೆ ಸುಪ್ರೀಂ ಕೋರ್ಟ್ ಕೂಡ ಕಣ್ಗಾವಲು ಇಟ್ಟಿದೆ. ಹಾಗಾಗಿ ಮತದಾರರ ಪಟ್ಟಿಯ ಭವಿಷ್ಯ ಏನಾಗ್ತದೋ ಎನ್ನುವಂತಹದ್ದನ್ನು ಈಗಲೇ ಹೇಳಲಿಕ್ಕಾಗೋದಿಲ್ಲ.
ಮತದಾರ ಪಟ್ಟಿಯ ಭವಿಷ್ಯದ ಮೇಲೆಯೇ ಬಿಹಾರ ವಿಧಾನಸಭೆಯ ಭವಿಷ್ಯ ಕೂಡ ತೂಗುಯ್ಯಾಲೆ ಆಡುವಂತೆ ಕಾಣಿಸ್ತಾ ಇದೆ. NDA ಮತ್ತು ಇಂಡಿಯಾ ಒಕ್ಕೂಟ ಎರಡಕ್ಕೂ ಕೂಡ ಬಿಹಾರದ ಈ ಚುನಾವಣೆ ಜೀವನ್ಮರಣದ ಪ್ರಶ್ನೆಯಂತೆ ಕಾಣಿಸ್ತಾ ಇದೆ. ರಣರಂಗ ಸಿದ್ಧವಾಗಿದೆ, ಯುದ್ಧದ ಘೋಷಣೆಯೂ ಆಗಿದೆ. ಈಗ ದೇಶದ ಎಲ್ಲರ ಕಣ್ಣು ಕೂಡ ಬಿಹಾರದ ಮೇಲಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.